ನೋಡಿ ಬಂಧುಗಳೇ, ಅರಿಶಿನ ಮತ್ತು ಶುಂಠಿ ಎರಡನ್ನೂ ಬೆಳೆದಿದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಇದನ್ನು ನೀವು ಒಂದ್ಸರ್ತಿ ಬೆಳೆದು ಟ್ರೈ ಮಾಡಿ. ನಮಸ್ಕಾರ ಬಂಧುಗಳೇ, ಸ್ವಾದ ಸುಪ್ರಸಾದ ಯೂಟ್ಯೂಬ್ ಚಾನಲ್ಗೆ ನಮಸ್ಕಾರ. ಈಗ ನಾನು ಶುಂಠಿ ಮತ್ತು ಅರಿಶಿನವನ್ನು ಹಾಕಿದ್ದೆ. ಆಲೇ ಒಂದು 7 ತಿಂಗಳು 8 ತಿಂಗಳಾಗಿತ್ತು ಬಂಧುಗಳೇ. ಈಗ ನಾನು ಅದನ್ನು ತೆಗೆದಿದ್ದೀನಿ. ನೋಡಿ ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ ನಿಮಗೆ. ಸ್ವಲ್ಪನೇ ತೆಗಿಬೇಕು, ತಕೊಂಡು ಬರ್ತಾ ಇರಬೇಕು. ಆಗ ಅದು ನೀಟಾಗಿ ಬರುತ್ತೆ. ಇಲ್ಲಾಂದ್ರೆ ಎಲ್ಲ ಕಟ್ ಆಗ್ಬಿಡುತ್ತೆ. ನೋಡಿ ಬಂಧುಗಳೇ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನೈಸ್. 1 hour later. ಬಂಧುಗಳೇ, ತುಂಬಾ ಚೆನ್ನಾಗಿ ಬಂದಿದೆ. ನೀವು ನಿಮ್ಮ ಮನೆ ಪಕ್ಕದಲ್ಲಿ ಇಲ್ಲ ಟೆರಸಲ್ಲಿ ನೀವು ಬೆಳ್ಕೊಳ್ಬೋದು ಇದನ್ನ. ನೋಡಿ ಬಂಧುಗಳೇ, ಸುಮಾರು ಒಂದು 3 kg ಇದೆ. 2.5 3 kg ಇದೆ ಬಂಧುಗಳೇ ಇದು. ನೋಡಿ ಎಷ್ಟು ದಪ್ಪ ಇದೆ, ಒಂದೊಂದು ಗೆಡ್ಡೆ ಎಷ್ಟು ದಪ್ಪ ಇದೆ ನೋಡಿ. ತುಂಬಾ ಚೆನ್ನಾಗಿ ಬಂದಿದೆ ಬಂಧುಗಳೇ. ಇದಕ್ಕೇನು ಗೊಬ್ಬರ ಏನು ಹಾಕಿಲ್ಲ ಬಂಧುಗಳೇ. ಸುಮ್ಮನೆ ಹಾಗೆ ಒಂದು ಚೀಲದಲ್ಲಿ ಮಣ್ಣು ಹಾಕ್ಬಿಟ್ಟು ಮಣ್ಣಿನಲ್ಲಿ ಇಟ್ಟಿದ್ವು. ಈ ತರ ಬಂದಿದೆ ಬಂಧುಗಳೇ. 3 hours later. ಹಾಗೆ ಅರಿಶಿನ ತೋರಿಸ್ತೀನಿ. One eternity later. ನೋಡಿ ಬಂಧುಗಳೇ, ಅರಿಶಿನ ಮತ್ತು ಶುಂಠಿ ಎರಡನ್ನೂ ಬೆಳೆದಿದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಇದನ್ನು ನೀವು ಒಂದ್ಸರ್ತಿ ಬೆಳೆದು ಟ್ರೈ ಮಾಡಿ. ನಾವು ಸಿಟಿಲಿದ್ದೀವಿ, ನಮ್ಮ ಕೈಲಿ ಇಲ್ಲಿ ಎಲ್ಲೂ ಜಾಗ ಇಲ್ಲ ಅಂತ ಏನು ನೀವು ತಿಳ್ಕೊಬೇಡಿ. ಮನಸ್ಸು ಮಾಡಿದರೆ ಏನಾದರೂ ಸಾಧಿಸ್ಬೋದು. ನೀವು ಟೆರಸ್ ಮೇಲೆ ಬೇಕಾದರೂ ಬೆಳ್ಕೊಳ್ಬೋದು. ತುಂಬ ಚೆನ್ನಾಗಿ ಬರುತ್ತೆ ಬಂಧುಗಳೇ. ಸುಮಾರು ಒಂದು 6 ತಿಂಗಳಿಂದ 7 ತಿಂಗಳು 6 ತಿಂಗಳಿಂದ 7 ತಿಂಗಳು ಬಂಧುಗಳೇ ಇದು ಬೆಳೆ. ನೋಡಿ ಬಂಧುಗಳೇ, ಈ ಹಸಿ ಅರಿಶಿನ ಇದೆಯಲ್ಲ, ಇದನ್ನು ತೊಗೊಂಡು ಕ್ಲೀನಾಗಿ ತೊಳೆದ್ಬಿಟ್ಟು ಪೇಸ್ಟ್ ಮಾಡಿಕೊಂಡು ಮುಖಕ್ಕೆ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಕ್ಲೀನಾಗಿ ಹಚ್ಕೊಂಡ್ರೆ ಆವಾಗ ಮುಖದ ಕಾಂತಿ ತುಂಬ ಹೆಚ್ಚಾಗುತ್ತೆ. ಇದೇ ರೀತಿ ಕಂಟೆಂಟ್ಸ್ಗೆ ಸ್ವಾದ ಸುಪ್ರಸಾದ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನ ಏನೇನು ಬೆಳೆದಿದ್ದೀನಿ ಅನ್ನೋದು ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಇದೇ ಥರ ನೀವು ಫಾಲೋ ಮಾಡ್ತಾ ಇರಿ. ಓಕೆ, ಬಾಯ್.